ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಗ್ರಹಗಳ ಮಂಡಲದಲ್ಲಿ ಅತ್ಯಂತ ತೇಜಸ್ವಿ ಮತ್ತು ಶಕ್ತಿಯುತ ಗ್ರಹವೆಂದರೆ ಅದು ಮಂಗಳ. ಸಾಹಸ, ಶೌರ್ಯ ಮತ್ತು ಭೂಮಿಯ ಕಾರಕನಾದ ಈ ಮಂಗಳನು ಇದೇ ಏಪ್ರಿಲ್ ತಿಂಗಳಲ್ಲಿ ತನ್ನ ಪಥವನ್ನು ಬದಲಿಸುತ್ತಿದ್ದಾನೆ. 2026 ಏಪ್ರಿಲ್ 6 ಸೋಮವಾರದಂದು ಮಂಗಳನು ಶನಿದೇವನ ನಕ್ಷತ್ರವಾದ ಉತ್ತರ ಭಾದ್ರಪದಕ್ಕೆ ಕಾಲಿಡಲಿದ್ದಾನೆ. ಈ ಸಂಚಾರವು ಇಡೀ ರಾಶಿಚಕ್ರದ ಮೇಲೆ ಪ್ರಭಾವ ಬೀರಿದರೂ ವಿಶೇಷವಾಗಿ 5 ರಾಶಿಗಳ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆ ಮತ್ತು ಧನ ಲಾಭವನ್ನು ತರಲಿದೆ. ಆ ಅದೃಷ್ಟಶಾಲಿ ರಾಶಿಗಳು ಯಾವುವು? ನಿಮ್ಮ ರಾಶಿ ಇದರಲ್ಲಿ ಇದೆಯೇ? ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇದರ ಪೂರ್ಣ ಫಲ ಪಡೆಯಲು ಓಂ ಗಂ ಗಣಪತಯೇ ನಮಃ ಎಂದು ಕಮೆಂಟ್ ಮಾಡಿ. ಮಂಗಳ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದ ಮಹತ್ವ. 1. ಮಂಗಳ ಶಕ್ತಿಯ ಮೂಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳನನ್ನು ಗ್ರಹಗಳ ಸೇನಾಧಿಪತಿ ಎಂದು ಕರೆಯಲಾಗುತ್ತದೆ. ತತ್ವ. ಇದು ಅಗ್ನಿ ತತ್ವದ ಗ್ರಹ. ನಮ್ಮಲ್ಲಿರುವ ಆತ್ಮವಿಶ್ವಾಸ, ಧೈರ್ಯ, ರಕ್ತದ ಓಟ ಮತ್ತು ಭೂಮಿಗೆ ಸಂಬಂಧಿಸಿದ ವಿಚಾರಗಳನ್ನು ಮಂಗಳನೇ ನಿಯಂತ್ರಿಸುತ್ತಾನೆ. ಸ್ವಭಾವ. ಮಂಗಳನು ವೇಗ ಮತ್ತು ಆಕ್ರಮಣಶೀಲತೆಯನ್ನು ಇಷ್ಟಪಡುತ್ತಾನೆ. ಯಾವುದೇ ಕೆಲಸವನ್ನು ತಕ್ಷಣ ಮುಗಿಸಬೇಕು ಎನ್ನುವ ಛಲ ನೀಡುವವನೇ ಈ ಅಂಗಾರಕ. 2. ಉತ್ತರ ಭಾದ್ರಪದ ನಕ್ಷತ್ರ. ಶನಿಯ ಶಿಸ್ತು ಮತ್ತು ಮೀನದ ಶಾಂತತೆ. ಈ ನಕ್ಷತ್ರವು ಅತ್ಯಂತ ವಿಶೇಷವಾದುದು. ಯಾಕೆಂದರೆ ಈ ನಕ್ಷತ್ರದ ಅಧಿಪತಿ ಶನಿದೇವ. ಶನಿ ಎಂದರೆ ಶಿಸ್ತು, ತಾಳ್ಮೆ ಮತ್ತು ಕರ್ಮಫಲ ರಾಶಿ. ಈ ನಕ್ಷತ್ರವು ಮೀನ ರಾಶಿಯಲ್ಲಿ ಬರುತ್ತದೆ. ಮೀನ ಎಂದರೆ ಜಲತತ್ವ, ಅಂದರೆ ನೀರು. ಇದು ಮೋಕ್ಷ ಮತ್ತು ಆಧ್ಯಾತ್ಮದ ರಾಶಿ. ಸಂಕೇತ. ಉತ್ತರ ಭಾದ್ರಪದ ಎಂದರೆ ನಂತರದ ಅದೃಷ್ಟದ ಪಾದಗಳು ಎಂದರ್ಥ. ಇದು ಸ್ಥಿರತೆ ಮತ್ತು ದೀರ್ಘಕಾಲದ ಯಶಸ್ಸನ್ನು ಸೂಚಿಸುತ್ತದೆ. 3. ಅಗ್ನಿ ಮತ್ತು ಜಲದ ಸಮಾಗಮ. ಮಂಗಳನು ಅಗ್ನಿ, ಮೀನರಾಶಿ ಜಲ. ಸಾಮಾನ್ಯವಾಗಿ ಬೆಂಕಿ ಮತ್ತು ನೀರು ಸೇರಿದರೆ ಸಂಘರ್ಷವಾಗುತ್ತದೆ. ಆದರೆ ಉತ್ತರ ಭಾದ್ರಪದದಲ್ಲಿ ಈ ಮಿಲನವು ವಿಭಿನ್ನ ಫಲ ನೀಡುತ್ತದೆ. ಬೆಂಕಿಯಂತಹ ವೇಗಕ್ಕೆ ನೀರಿನಂತಹ ಶಾಂತತೆ ದೊರೆತಾಗ ಅದು ನಿಯಂತ್ರಿತ ಶಕ್ತಿ ಆಗಿ ಬದಲಾಗುತ್ತದೆ. ಅಂದರೆ ನೀವು ಆತುರದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ಯೋಚಿಸಿ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸುತ್ತೀರಿ. 4. ಶನಿ ಮತ್ತು ಮಂಗಳನ ಯುತಿ. ಮಂಗಳ ಶಕ್ತಿಯಾದರೆ ಶನಿ ಆ ಶಕ್ತಿಯನ್ನು ಬಳಸುವ ದಾರಿ. ಮಂಗಳನು ಶನಿಯ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ನಿಮ್ಮಲ್ಲಿ ಕೆಲಸ ಮಾಡುವ ಉತ್ಸಾಹ ಹೆಚ್ಚಾಗುತ್ತದೆ. ಕಷ್ಟಪಟ್ಟು ದುಡಿಯುವವರಿಗೆ ಈ 18 ದಿನಗಳು ಚಿನ್ನದ ದಿನಗಳು ಎನ್ನಬಹುದು. ವಿಶೇಷವಾಗಿ ಯಾರು ತಾಂತ್ರಿಕ ಕ್ಷೇತ್ರ, ರಿಯಲ್ ಎಸ್ಟೇಟ್ ಅಥವಾ ಆಡಳಿತಾತ್ಮಕ ಕೆಲಸದಲ್ಲಿದ್ದಾರೋ ಅವರಿಗೆ ಈ ಅವಧಿಯಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ. 5. ಸಮಯದ ಮಹತ್ವ. ಏಪ್ರಿಲ್ 6 ರಾತ್ರಿ 10:04 ಜ್ಯೋತಿಷ್ಯದ ಪ್ರಕಾರ ಈ ನಿಖರವಾದ ಸಮಯವು ಬಹಳ ಮುಖ್ಯ. ಸೋಮವಾರ, ಅಂದರೆ ಚಂದ್ರನ ವಾರ. ಮಂಗಳನು ಶನಿಯ ನಕ್ಷತ್ರಕ್ಕೆ ಹೋಗುವುದು ಎಂದರೆ ಮನಸ್ಸು ಅಂದರೆ ಚಂದ್ರ ಮತ್ತು ಕೆಲಸ ಅಂದರೆ ಶನಿ ಮಂಗಳ ಎರಡರ ನಡುವೆ ಒಂದು ಸಮತೋಲನ ಏರ್ಪಡುತ್ತದೆ. ಕೇವಲ 18 ದಿನಗಳ ಕಾಲ ಮಂಗಳ ಇಲ್ಲಿರುತ್ತಾನೆ. ಆದರೆ ಈ 18 ದಿನಗಳಲ್ಲಿ ನೀವು ಬಿತ್ತುವ ಯೋಜನೆಗಳ ಬೀಜಗಳು ಮುಂದಿನ ಹಲವಾರು ವರ್ಷಗಳ ಕಾಲ ಫಲ ನೀಡುತ್ತವೆ. ವೀಕ್ಷಕರೇ, ಬೆಂಕಿ ಮತ್ತು ನೀರು ಸೇರಿದರೆ ಹಬೆಯಾಗುತ್ತದೆ. ಆ ಹಬೆಯೇ ರೈಲನ್ನು ಓಡಿಸುವ ಶಕ್ತಿ ನೀಡುವಂತೆ ಮಂಗಳ ಮತ್ತು ಶನಿಯ ಈ ಸಂಯೋಗ ನಿಮ್ಮ ಜೀವನದ ಪ್ರಗತಿಯ ಬಂಡಿಯನ್ನು ವೇಗವಾಗಿ ಓಡಿಸಲಿದೆ. ಮೇಷರಾಶಿ. ಬಡ್ತಿ ಮತ್ತು ಲಾಭದ ಯೋಗ. 1. ರಾಶ್ಯಾಧಿಪತಿಯ ಬಲ. ಮೇಷರಾಶಿಯ ವೀಕ್ಷಕರೇ, ನಿಮಗೆ ಈ ಸಂಚಾರವು ಅತ್ಯಂತ ವಿಶೇಷವಾದುದು. ಯಾಕೆಂದರೆ ನಿಮ್ಮ ರಾಶಿಯ ಅಧಿಪತಿಯೇ ಮಂಗಳ. ವರದಾನ. ನಿಮ್ಮ ಮನೆಯ ಒಡೆಯನೇ ಶಕ್ತಿಯುತವಾದ ನಕ್ಷತ್ರಕ್ಕೆ ಪ್ರವೇಶಿಸುತ್ತಿರುವುದರಿಂದ ಇದು ನಿಮಗೆ ರಾಜಯೋಗಕ್ಕೆ ಸಮಾನವಾದ ಫಲ ನೀಡಲಿದೆ. ಆತ್ಮವಿಶ್ವಾಸ. ಕಳೆದ ಕೆಲವು ತಿಂಗಳಿಂದ ನೀವು ಅನುಭವಿಸುತ್ತಿದ್ದ ಗೊಂದಲಗಳು ಕೆಲಸವಾಗುತ್ತದೋ ಇಲ್ಲವೋ ಎಂಬ ಭಯ ದೂರವಾಗಿ
ನಿಮ್ಮಲ್ಲಿ ಹೊಸ ಚೈತನ್ಯ ಮೂಡಲಿದೆ. 2. ಹಳೆಯ ಆಸೆಗಳ ಈಡೇರಿಕೆ. ಮಂಗಳನು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿದ್ದಾಗ ಅದು ಸ್ಥಿರತೆಯನ್ನು ಸೂಚಿಸುತ್ತದೆ. ನೀವು ಬಹಳ ದಿನಗಳಿಂದ ಕನಸು ಕಂಡಿದ್ದ ಸ್ವಂತ ಮನೆ, ಸೈಟು ಅಥವಾ ವಾಹನ ಖರೀದಿಯ ವಿಷಯದಲ್ಲಿ ಈ 18 ದಿನಗಳಲ್ಲಿ ದೊಡ್ಡ ಪ್ರಗತಿ ಕಂಡುಬರುತ್ತದೆ. ನಿಂತು ಹೋಗಿದ್ದ ಮದುವೆ ಮಾತುಕತೆಗಳು ಅಥವಾ ಅರ್ಧಕ್ಕೆ ನಿಂತಿದ್ದ ಶಿಕ್ಷಣದ ಕೆಲಸಗಳು ಮತ್ತೆ ವೇಗ ಪಡೆದುಕೊಳ್ಳಲಿವೆ. 3. ಉದ್ಯೋಗ ಮತ್ತು ವೃತ್ತಿಜೀವನ. ಸಹೋದ್ಯೋಗಿಗಳ ಬೆಂಬಲ. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳು ಕೂಡ ನಿಮ್ಮ ಶಕ್ತಿಯನ್ನು ಕಂಡು ಬೆರಗಾಗುತ್ತಾರೆ. ನಿಮ್ಮ ತಂಡದವರು ನಿಮಗೆ ಸಂಪೂರ್ಣ ಸಹಕಾರ ನೀಡಲಿದ್ದಾರೆ. ಬಡ್ತಿ. ಹಿರಿಯ ಅಧಿಕಾರಿಗಳ ಕಣ್ಣು ನಿಮ್ಮ ಮೇಲಿರುತ್ತದೆ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಬಡ್ತಿ ಅಥವಾ ಸಂಬಳದ ಹೆಚ್ಚಳದ ಸುದ್ದಿ ಕೇಳುವ ಸಾಧ್ಯತೆ ದಟ್ಟವಾಗಿದೆ. ಸರ್ಕಾರಿ ಕೆಲಸ. ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಅಥವಾ ಕಾಂಟ್ರಾಕ್ಟ್ ಕೆಲಸದಲ್ಲಿರುವವರಿಗೆ ಈ ಸಂಚಾರವು ಶುಭ ಸುದ್ದಿಯನ್ನು ಹೊತ್ತು ತರಲಿದೆ. 4. ಎಚ್ಚರಿಕೆ ಮತ್ತು ಸಲಹೆ. ಮಂಗಳನು ವೇಗವನ್ನು ಇಷ್ಟಪಡುತ್ತಾನೆ, ಆದರೆ ಈ ಸಮಯದಲ್ಲಿ ನೀವು ಅತಿಯಾದ ಆತುರ ಮಾಡಬಾರದು. ನಿರ್ಧಾರಗಳು. ಯಾವುದೇ ದೊಡ್ಡ ಹಣಕಾಸಿನ ಹೂಡಿಕೆ ಮಾಡುವಾಗ 2 ಬಾರಿ ಯೋಚಿಸಿ. ಭಾವೋದ್ರೇಕಕ್ಕೆ ಒಳಗಾಗಿ ಯಾರೊಂದಿಗೂ ವಾಗ್ವಾದಕ್ಕಿಳಿಯಬೇಡಿ. ಮಾತು. ನಿಮ್ಮ ಮಾತು ಕಠೋರವಾಗದಂತೆ ಎಚ್ಚರ ವಹಿಸಿ, ಏಕೆಂದರೆ ನಿಮ್ಮಲ್ಲಿರುವ ಅತಿಯಾದ ಆತ್ಮವಿಶ್ವಾಸ ಇತರರಿಗೆ ಅಹಂಕಾರದಂತೆ ಕಾಣಬಹುದು. 5. ವಿಶೇಷ ಪರಿಹಾರಗಳು. ಈ 18 ದಿನಗಳ ಕಾಲ ಮಂಗಳನ ಶುಭ ದೃಷ್ಟಿ ನಿಮ್ಮ ಮೇಲೆ ಸದಾ ಇರಲು ಈ ಕೆಳಗಿನ ಪರಿಹಾರಗಳನ್ನು ಮಾಡಿ. ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ. ಮಂಗಳವಾರದಂದು ಹತ್ತಿರದ ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಭಿಷೇಕ, ಸಾಧ್ಯವಾದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿಸಿ ಅಥವಾ ಕೆಂಪು ಬಣ್ಣದ ಹೂವುಗಳನ್ನು ಸಮರ್ಪಿಸಿ. ಮಂತ್ರ. ಪ್ರತಿದಿನ ಬೆಳಗ್ಗೆ ಓಂ ಶರವಣ ಭವಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಪಠಿಸಿ. ಮೇಷರಾಶಿಯವರೇ, ನಿಮ್ಮ ಕಾಲ ಈಗ ಶುರುವಾಗಿದೆ. ಈ 18 ದಿನಗಳನ್ನು ನಿಮ್ಮ ಗುರಿ ಸಾಧನೆಗೆ ಸರಿಯಾಗಿ ಬಳಸಿಕೊಳ್ಳಿ. ವೃಷಭ ರಾಶಿ. ಆದಾಯದಲ್ಲಿ ಭಾರಿ ಏರಿಕೆ, ಹೊಸ ಜವಾಬ್ದಾರಿ. 1. ಆರ್ಥಿಕ ಚೈತನ್ಯ ಮತ್ತು ಧನ ಲಾಭ. ವೃಷಭ ರಾಶಿಯ ವೀಕ್ಷಕರೇ, ನಿಮ್ಮ ರಾಶಿಯ ಅಧಿಪತಿ ಶುಕ್ರನಾಗಿದ್ದರೂ ಮಂಗಳನ ಈ ನಕ್ಷತ್ರ ಬದಲಾವಣೆಯು ನಿಮ್ಮ ಆದಾಯದ ಸ್ಥಾನದ ಮೇಲೆ ಶುಭ ಪ್ರಭಾವ ಬೀರಲಿದೆ. ಆದಾಯದಲ್ಲಿ ಏರಿಕೆ. ಈ 18 ದಿನಗಳ ಅವಧಿಯಲ್ಲಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಒಂದಕ್ಕಿಂತ ಹೆಚ್ಚು ಮಾರ್ಗಗಳಿಂದ ಹಣ ಹರಿದು ಬರುವ ಯೋಗವಿದೆ. ಉಳಿತಾಯದ ಮಂತ್ರ. ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಹೊಸ ಹೂಡಿಕೆ ಮಾಡಲು ಇದು ಸುಸಮಯ. ಅನಗತ್ಯ ಖರ್ಚುಗಳು ತಾವಾಗಿಯೇ ಕಡಿಮೆಯಾಗಿ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಚೇತರಿಕೆ ಕಂಡುಬರುತ್ತದೆ. ಕಠಿಣ ಪರಿಶ್ರಮಕ್ಕೆ ಫಲ. ನೀವು ಕಳೆದ ಕೆಲವು ತಿಂಗಳಿಂದ ಪಟ್ಟ ಶ್ರಮಕ್ಕೆ ಈಗ ತಕ್ಕ ಪ್ರತಿಫಲ ದೊರೆಯುವ ಸಮಯ ಬಂದಿದೆ. 2. ವೃತ್ತಿಜೀವನ ಮತ್ತು ಹೊಸ ಜವಾಬ್ದಾರಿ. ವೃತ್ತಿರಂಗದಲ್ಲಿ ವೃಷಭ ರಾಶಿಯವರಿಗೆ ಈ ಸಂಚಾರವು ಹೊಸ ಆರಂಭವನ್ನು ಸೂಚಿಸುತ್ತದೆ. ಹೊಸ ಜವಾಬ್ದಾರಿ. ನಿಮ್ಮ ಕೌಶಲ್ಯವನ್ನು ಗುರುತಿಸಿ ಸಂಸ್ಥೆಯು ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ಅಥವಾ ಹೊಸ ಪ್ರಾಜೆಕ್ಟ್ ಅನ್ನು ನೀಡಬಹುದು. ಇದು ಮೊದಲಿಗೆ ಸವಾಲಿನಂತೆ ಕಂಡರೂ ನಿಮ್ಮ ಭವಿಷ್ಯಕ್ಕೆ ಇದು ಭದ್ರ ಬುನಾದಿ ಹಾಕಲಿದೆ. ಶತ್ರುಗಳ ಮೇಲೆ ಜಯ. ಕೆಲಸದ ಸ್ಥಳದಲ್ಲಿ ಅಥವಾ ವ್ಯವಹಾರದಲ್ಲಿ ನಿಮ್ಮನ್ನು ತುಳಿಯಲು ನೋಡುತ್ತಿದ್ದ ವಿರೋಧಿಗಳು ತಾವಾಗಿಯೇ ಹಿಂದೆ ಸರಿಯುತ್ತಾರೆ. ನಿಮ್ಮ ಕೆಲಸವೇ ಅವರಿಗೆ ಉತ್ತರ ನೀಡಲಿದೆ. ಸ್ಥಿರತೆ. ಮಂಗಳನು ಶನಿಯ ನಕ್ಷತ್ರದಲ್ಲಿರುವುದರಿಂದ ನಿಮ್ಮ ವೃತ್ತಿಯಲ್ಲಿ ಒಂದು ರೀತಿಯ ಸ್ಥಿರತೆ ಕಂಡುಬರುತ್ತದೆ. 3. ಹಿರಿಯರ ಮಾರ್ಗದರ್ಶನ ಮತ್ತು ಸಲಹೆ. ಅಹಂಕಾರ ಬೇಡ. ಹಣ ಮತ್ತು ಅಧಿಕಾರ ಬಂದಾಗ ಮನುಷ್ಯನಿಗೆ ಅಹಂಕಾರ ಬರುವುದು ಸಹಜ. ಆದರೆ ವೃಷಭ ರಾಶಿಯವರು ಈ ಸಮಯದಲ್ಲಿ ವಿನಯದಿಂದ ಇರಬೇಕು.
ಗುರು ಹಿರಿಯರ ಸಲಹೆ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ತಂದೆ ಅಥವಾ ಮನೆಯ ಹಿರಿಯರ ಸಲಹೆಯನ್ನು ಪಡೆಯಿರಿ. ಅವರ ಒಂದು ಸಣ್ಣ ಮಾರ್ಗದರ್ಶನವು ನಿಮ್ಮನ್ನು ದೊಡ್ಡ ತಪ್ಪುಗಳಿಂದ ಪಾರು ಮಾಡಬಹುದು. ಸಲಹೆ: ಹೂಡಿಕೆಯ ವಿಷಯದಲ್ಲಿ ಅತಿ ಆಸೆ ಬೇಡ, ಹಂತ ಹಂತವಾಗಿ ಮುನ್ನಡೆಯಿರಿ. 4. ವಿಶೇಷ ಪರಿಹಾರಗಳು. ನಿಮ್ಮ ರಾಶಿಗೆ ಮಂಗಳನ ಈ ಸಂಚಾರವು ಪೂರ್ಣ ಶುಭ ಫಲ ನೀಡಲು ಈ ಸರಳ ಪರಿಹಾರ ಮಾಡಿ. ಲಕ್ಷ್ಮೀ ನರಸಿಂಹ ಸ್ವಾಮಿ ಪೂಜೆ. ವೃಷಭ ರಾಶಿಯವರು ಮಂಗಳವಾರ ಅಥವಾ ಶನಿವಾರದಂದು ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸ್ತೋತ್ರಗಳನ್ನು ಪಠಿಸಿ. ದಾನ. ಈ ಅವಧಿಯಲ್ಲಿ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಬೇಳೆ ಅಂದರೆ ತೊಗರಿಬೇಳೆ ದಾನ ಮಾಡುವುದು ಶ್ರೇಯಸ್ಕರ. ಮಂತ್ರ: ಓಂ ಶ್ರೀಂ ಹ್ರೀಂ ಕ್ಲೀಂ ಲಕ್ಷ್ಮೀನಾರಾಯಣಾಯ ನಮಃ ಮಂತ್ರವನ್ನು ಜಪಿಸಿ. ವೃಷಭ ರಾಶಿಯವರೇ, ಅದೃಷ್ಟದ ಬಾಗಿಲು ಬಡಿಯುತ್ತಿದೆ. ಹಿರಿಯರ ಆಶೀರ್ವಾದದೊಂದಿಗೆ ಸಿದ್ಧರಾಗಿರಿ. ಸಿಂಹರಾಶಿ. ಅನಿರೀಕ್ಷಿತ ಧನಲಾಭ, ಪ್ರೇಮ ಜೀವನದಲ್ಲಿ ಸುಖ. 1. ಹೂಡಿಕೆ ಮತ್ತು ಆರ್ಥಿಕ ಲಾಭ. ಸಿಂಹರಾಶಿಯ ವೀಕ್ಷಕರೇ, ನಿಮ್ಮ ರಾಶಿಯ ಅಧಿಪತಿ ಸೂರ್ಯ ಮತ್ತು ಈ ಮಂಗಳ ಇಬ್ಬರು ಪರಮ ಮಿತ್ರರು. ಮಂಗಳನು ಶನಿಯ ನಕ್ಷತ್ರಕ್ಕೆ ಹೋದಾಗ ನಿಮಗೆ ಅನಿರೀಕ್ಷಿತ ಧನಲಾಭದ ಯೋಗ ಕೂಡಿಬರಲಿದೆ. ಹೂಡಿಕೆಯಲ್ಲಿ ಲಾಭ. ನೀವು ಈ ಹಿಂದೆ ಷೇರು ಮಾರುಕಟ್ಟೆ, ಚಿನ್ನ ಅಥವಾ ಸ್ಥಿರ ಆಸ್ತಿಯಲ್ಲಿ ಮಾಡಿದ್ದ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭ ನಿಮ್ಮ ಕೈ ಸೇರಲಿದೆ. ಕಳೆದು ಹೋದ ಹಣ ವಾಪಸ್. ಯಾರೋ ಪಡೆದು ಮರೆತಿದ್ದ ಸಾಲ ಅಥವಾ ಬರಬೇಕಿದ್ದ ಬಾಕಿ ಹಣ ಈ 18 ದಿನಗಳಲ್ಲಿ ವಾಪಸ್ ಬರುವ ಸಾಧ್ಯತೆ 90% ಅದೃಷ್ಟ. ಈ ಸಮಯದಲ್ಲಿ ನೀವು ಕೈ ಹಾಕುವ ಆರ್ಥಿಕ ವ್ಯವಹಾರಗಳು ಚಿನ್ನವಾಗಲಿವೆ. 2. ಪ್ರೇಮ ಜೀವನ ಮತ್ತು ಸಂಬಂಧಗಳು. ಸಿಂಹರಾಶಿಯವರಿಗೆ ಈ ಏಪ್ರಿಲ್ ಸಂಚಾರವು ಭಾವನಾತ್ಮಕವಾಗಿ ಬಹಳ ಹತ್ತಿರವಾಗಲಿದೆ. ಸಂಬಂಧದಲ್ಲಿ ಮಧುರತೆ. ಪ್ರೇಮ ಜೀವನದಲ್ಲಿ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ. ಸಂಗಾತಿಯೊಂದಿಗೆ ಪರಸ್ಪರ ಗೌರವ ಮತ್ತು ಹೊಂದಾಣಿಕೆ ಹೆಚ್ಚಾಗಲಿದೆ. ಪ್ರವಾಸದ ಯೋಗ. ಕೆಲಸದ ಒತ್ತಡದಿಂದ ದೂರವಾಗಿ ಸಂಗಾತಿ ಅಥವಾ ಕುಟುಂಬದೊಂದಿಗೆ ದೂರದ ಊರಿಗೆ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಪ್ರವಾಸ ಹೋಗುವ ಬಲವಾದ ಯೋಗವಿದೆ. ಈ ಪ್ರವಾಸವು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಲಿದೆ. ಹಳೆಯ ಸ್ನೇಹಿತರ ಭೇಟಿ. ನಿಮ್ಮ ಹಳೆಯ ಗೆಳೆಯರನ್ನು ಭೇಟಿಯಾಗಿ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವ ಅವಕಾಶ ಸಿಗಲಿದೆ. 3. ವ್ಯಾಪಾರ ಮತ್ತು ಉದ್ದಿಮೆ. ವ್ಯಾಪಾರಸ್ಥ ಸಿಂಹರಾಶಿಯವರಿಗೆ ಇದು ಟರ್ನಿಂಗ್ ಪಾಯಿಂಟ್ ಎನ್ನಬಹುದು. ದೊಡ್ಡ ಮಟ್ಟದ ಆರ್ಡರ್ಗಳು. ನೀವು ನಿರೀಕ್ಷಿಸುತ್ತಿದ್ದ ದೊಡ್ಡ ಪ್ರಾಜೆಕ್ಟ್ ಅಥವಾ ಆರ್ಡರ್ ಈ ಸಮಯದಲ್ಲಿ ನಿಮ್ಮದಾಗಲಿದೆ. ವಿಸ್ತರಣೆ. ನಿಮ್ಮ ವ್ಯಾಪಾರವನ್ನು ಬೇರೆ ನಗರಗಳಿಗೆ ಅಥವಾ ಆನ್ಲೈನ್ ಮೂಲಕ ವಿಸ್ತರಿಸಲು ಇದು ಸೂಕ್ತ ಸಮಯ. ಸ್ಪರ್ಧೆ. ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಪರ್ಧಿಗಳಿಗಿಂತ ನೀವು ಒಂದು ಹೆಜ್ಜೆ ಮುಂದಿರುತ್ತೀರಿ. ನಿಮ್ಮ ಬ್ರ್ಯಾಂಡ್ ಅಥವಾ ಹೆಸರಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. 4. ವಿಶೇಷ ಎಚ್ಚರಿಕೆ ಮತ್ತು ಸಲಹೆ. ಆತ್ಮವಿಶ್ವಾಸ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿರಲಿ, ಆದರೆ ಅದು ಅಹಂಕಾರವಾಗದಂತೆ ನೋಡಿಕೊಳ್ಳಿ. ನಿರ್ಧಾರ. ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವನಾತ್ಮಕವಾಗುವ ಬದಲು ಪ್ರಾಯೋಗಿಕವಾಗಿ ಯೋಚಿಸಿ. 5. ವಿಶೇಷ ಪರಿಹಾರಗಳು. ಸೂರ್ಯ ನಮಸ್ಕಾರ. ಪ್ರತಿದಿನ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ, ಅಂದರೆ ತಾಮ್ರದ ಪಾತ್ರೆಯಲ್ಲಿ ನೀರು ಬಿಡುವುದು. ದಾನ. ಮಂಗಳವಾರ ಕೆಂಪು ಬಣ್ಣದ ಹಣ್ಣುಗಳನ್ನು ಅಥವಾ ಸಿಹಿ ತಿಂಡಿಗಳನ್ನು ದಾನ ಮಾಡಿ. ಮಂತ್ರ: ಓಂ ಹ್ರೀಂ ಹ್ರೀಂ ಸೂರ್ಯಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ. ಸಿಂಹರಾಶಿಯವರೇ, ನೀವು ಕಾಯುತ್ತಿದ್ದ ಆ ಶುಭ ಸಮಯ ಈಗ ಬಂದಿದೆ. ರಾಜನಂತೆ ಬದುಕುವ ಅವಕಾಶ ನಿಮ್ಮ ಮುಂದೆ ಇದೆ. ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ವೃಶ್ಚಿಕ ರಾಶಿ. ದೈವಿ ರಕ್ಷಣೆ. ಆರೋಗ್ಯದಲ್ಲಿ ಸುಧಾರಣೆ. 1. ಆರೋಗ್ಯ ಮತ್ತು ಶಾರೀರಿಕ ಶಕ್ತಿ. ವೃಶ್ಚಿಕ ರಾಶಿಯ ವೀಕ್ಷಕರೇ,
ನಿಮ್ಮ ರಾಶಿಯ ಅಧಿಪತಿಯೂ ಸಹ ಮಂಗಳನೇ ಆಗಿದ್ದಾನೆ. ಈ ಸಂಚಾರವು ನಿಮ್ಮ ಆರೋಗ್ಯದ ಮೇಲೆ ಮ್ಯಾಜಿಕ್ ಮಾಡಲಿದೆ. ದೈಹಿಕ ಸಾಮರ್ಥ್ಯ. ಕಳೆದ ಕೆಲವು ದಿನಗಳಿಂದ ಸುಸ್ತು ಅಥವಾ ನಿರುತ್ಸಾಹ ಅನುಭವಿಸುತ್ತಿದ್ದರೆ ಈಗ ನಿಮ್ಮಲ್ಲಿ ಹೊಸ ರಕ್ತ ಸಂಚಲನವಾದಂತೆ ಭಾಸವಾಗುತ್ತದೆ. ಜಿಮ್ ಅಥವಾ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಅತ್ಯುತ್ತಮ ಸಮಯ. ದೀರ್ಘಕಾಲದ ಕಾಯಿಲೆ. ಬಹಳ ದಿನಗಳಿಂದ ಕಾಡುತ್ತಿದ್ದ ಬೆನ್ನು ನೋವು, ಶಸ್ತ್ರಚಿಕಿತ್ಸೆಯ ಭಯ ಅಥವಾ ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಈ 18 ದಿನಗಳಲ್ಲಿ ಮುಕ್ತಿ ಸಿಗುವ ಲಕ್ಷಣಗಳಿವೆ. ಸರಿಯಾದ ಚಿಕಿತ್ಸೆ ಫಲ ನೀಡಲು ಶುರುವಾಗುತ್ತದೆ. 2. ವ್ಯಕ್ತಿತ್ವ ಮತ್ತು ಸಾಮಾಜಿಕ ಗೌರವ. ನಿಮ್ಮ ರಾಶಿಯವರಿಗೆ ಮಂಗಳನು ಹಠ ಮತ್ತು ದೃಢತೆಯನ್ನು ನೀಡುತ್ತಾನೆ. ಆತ್ಮವಿಶ್ವಾಸ. ಈ ಅವಧಿಯಲ್ಲಿ ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ಒಂದು ರೀತಿಯ ತೇಜಸ್ಸು ಕಾಣಿಸಿಕೊಳ್ಳುತ್ತದೆ. ಸೋಲೊಪ್ಪಿಕೊಳ್ಳದ ಗುಣ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಸಮಾಜದಲ್ಲಿ ಮನ್ನಣೆ. ನೀವು ಮಾಡುವ ಸಮಾಜಮುಖಿ ಕೆಲಸಗಳಿಗೆ ಅಥವಾ ನಿಮ್ಮ ಕೌಶಲ್ಯಕ್ಕೆ ಸಾರ್ವಜನಿಕವಾಗಿ ಪ್ರಶಂಸೆ ಸಿಗಲಿದೆ. ಪ್ರಮುಖ ವ್ಯಕ್ತಿಗಳೊಂದಿಗೆ ಒಡನಾಟ ಬೆಳೆಯುತ್ತದೆ. ಕುಟುಂಬದ ಜವಾಬ್ದಾರಿಯನ್ನು ನೀವು ಸಮರ್ಥವಾಗಿ ನಿಭಾಯಿಸುತ್ತೀರಿ. 3. ಅದೃಷ್ಟ ಮತ್ತು ದೈವಿ ರಕ್ಷಣೆ. ಈ ರಾಶಿಯವರಿಗೆ ಮಂಗಳನು ಈ ಸಂಚಾರದಲ್ಲಿ ಕವಚದಂತೆ ಕೆಲಸ ಮಾಡಲಿದ್ದಾನೆ. ಅಪಘಾತದಿಂದ ಪಾರು. ಗ್ರಹಗಳ ಈ ಬದಲಾವಣೆಯು ನಿಮ್ಮನ್ನು ದೊಡ್ಡ ಅಪಾಯಗಳಿಂದ ಕಾಪಾಡುತ್ತದೆ. ವಾಹನ ಚಾಲನೆ ಮಾಡುವಾಗ ಅಥವಾ ಪ್ರಯಾಣದ ಸಮಯದಲ್ಲಿ ಸಣ್ಣಪುಟ್ಟ ತೊಂದರೆಗಳಾದರೂ ಮಂಗಳನ ಕೃಪೆಯಿಂದ ನೀವು ಕೂದಲೆಳೆ ಅಂತರದಲ್ಲಿ ದೊಡ್ಡ ಅನಾಹುತದಿಂದ ಪಾರಾಗುವ ಯೋಗವಿದೆ. ನಷ್ಟದ ತಡೆ. ವ್ಯವಹಾರದಲ್ಲಿ ಅಥವಾ ಹಣಕಾಸಿನ ಹೂಡಿಕೆಯಲ್ಲಿ ದೊಡ್ಡ ಹಾನಿಯಾಗುವ ಸಂದರ್ಭ ಬಂದರೂ ಅನಿರೀಕ್ಷಿತವಾಗಿ ಯಾವುದೋ ಒಂದು ಮಾರ್ಗ ಗೋಚರಿಸಿ ನೀವು ಸೇಫ್ ಆಗುತ್ತೀರಿ. ಇದನ್ನು ಮಂಗಳನ ವಿಶೇಷ ರಕ್ಷಣೆ ಎಂದೇ ಕರೆಯಬಹುದು. 4. ವಿಶೇಷ ಎಚ್ಚರಿಕೆ ಮತ್ತು ಸಲಹೆ. ಕೋಪ. ನಿಮ್ಮ ರಾಶಿಯಾಧಿಪತಿ ಬಲವಾಗಿದ್ದಾಗ ಕೋಪ ಕೂಡ ಹೆಚ್ಚಾಗಬಹುದು. ಸಿಟ್ಟಿನ ಕೈಗೆ ಬುದ್ಧಿ ಕೊಡಬೇಡಿ. ಪಾರದರ್ಶಕತೆ. ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಎಲ್ಲ ದಾಖಲೆಗಳನ್ನು ಸರಿಯಾಗಿ ಓದಿ. 5. ವಿಶೇಷ ಪರಿಹಾರಗಳು. ಹನುಮಾನ್ ಚಾಲೀಸ. ಪ್ರತಿದಿನ ಸಂಜೆ ಹನುಮಾನ್ ಚಾಲೀಸವನ್ನು ಪಠಿಸುವುದು ವೃಶ್ಚಿಕ ರಾಶಿಯವರಿಗೆ ಅಮೋಘ ರಕ್ಷಣೆ ನೀಡುತ್ತದೆ. ದೀಪಾರಾಧನೆ. ಮಂಗಳವಾರ ಸಂಜೆ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ. ಮಂತ್ರ. ಓಂ ಹಂ ಕಾರ್ತಿಕೇಯಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ರಾಶಿಯಾಧಿಪತಿ ಮಂಗಳನು ನಿಮಗೆ ರಕ್ಷಣಾ ಕವಚವಾಗಿ ನಿಂತಿದ್ದಾನೆ. ಭಯ ಪಡಬೇಡಿ. ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ. ಧನುರಾಶಿ. ಹೊಸ ವ್ಯವಹಾರಕ್ಕೆ ಶುಭ ಕಾಲ. ಸಂಬಂಧಗಳಲ್ಲಿ ಎಚ್ಚರಿಕೆ. 1. ವ್ಯಾಪಾರ ಮತ್ತು ಹೊಸ ಉದ್ಯೋಗ. ಧನು ರಾಶಿಯ ವೀಕ್ಷಕರೇ, ನಿಮ್ಮ ರಾಶಿಯಾಧಿಪತಿ ಗುರು ಮತ್ತು ಮಂಗಳನ ನಡುವೆ ಮೈತ್ರಿ ಇರುವುದರಿಂದ ಈ ಸಂಚಾರವು ನಿಮಗೆ ಹೊಸ ಉತ್ಸಾಹ ನೀಡಲಿದೆ. ಹೊಸ ವ್ಯವಹಾರ. ನೀವು ಬಹಳ ದಿನಗಳಿಂದ ಸ್ವಂತ ಉದ್ಯೋಗ ಅಥವಾ ಸಣ್ಣ ಪ್ರಮಾಣದ ವ್ಯಾಪಾರ ಆರಂಭಿಸಲು ಸೂಚಿಸುತ್ತಿದ್ದರೆ ಈ 18 ದಿನಗಳ ಅವಧಿಯು ಶುಭ ಮುಹೂರ್ತದಂತೆ ಕೆಲಸ ಮಾಡಲಿದೆ. ಅಲ್ಪ ದೂರದ ಪ್ರಯಾಣ. ವ್ಯಾಪಾರದ ನಿಮಿತ್ತ ಅಥವಾ ಉದ್ಯೋಗದ ಕಾರಣಕ್ಕಾಗಿ ನೀವು ಮಾಡುವ ಸಣ್ಣ ಪ್ರಯಾಣಗಳು ನಿರೀಕ್ಷಿತ ಲಾಭವನ್ನು ತಂದುಕೊಡಲಿವೆ. ಹೊಸ ಗ್ರಾಹಕರನ್ನು ಸೆಳೆಯಲು ಇದು ಸಕಾಲ. ಸೃಜನಶೀಲತೆ. ನಿಮ್ಮ ಕೆಲಸದಲ್ಲಿ ಹೊಸತನವನ್ನು ತರಲು ಮಂಗಳನು ನಿಮಗೆ ಧೈರ್ಯ ಮತ್ತು ಬುದ್ಧಿಶಕ್ತಿಯನ್ನು ನೀಡಲಿದ್ದಾನೆ. 2. ಕುಟುಂಬ ಮತ್ತು ಸಮಾಜ. ಕುಟುಂಬದ ದೃಷ್ಟಿಯಿಂದ ಧನುರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ನೆಮ್ಮದಿಯ ಕಾಲ. ಸಂಪೂರ್ಣ ಸಹಕಾರ. ನೀವು ಯಾವುದೇ ಹೊಸ ನಿರ್ಧಾರ ತೆಗೆದುಕೊಂಡರೂ ನಿಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಬಂಧುಗಳು ನಿಮ್ಮ ಬೆನ್ನಿಗೆ ನಿಲ್ಲಲಿದ್ದಾರೆ. ಕಷ್ಟದ ಸಮಯದಲ್ಲಿ ಅವರಿಂದ ಆರ್ಥಿಕ ಅಥವಾ ಮಾನಸಿಕ ಬೆಂಬಲ ಸಿಗುವ ಬಲವಾದ ಯೋಗವಿದೆ. ಶುಭ ಕಾರ್ಯ. ಮನೆಯಲ್ಲಿ ಸಣ್ಣ ಮಟ್ಟದ ಧಾರ್ಮಿಕ ಕಾರ್ಯಗಳು ಅಥವಾ
ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ನೆಮ್ಮದಿ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದರಿಂದ ನಿಮ್ಮ ಮನಸ್ಸಿನ ಮೇಲಿದ್ದ ದೊಡ್ಡ ಹೊರೆ ಇಳಿಯಲಿದೆ. 3. ಪ್ರೇಮ ಸಂಬಂಧ ಮತ್ತು ಎಚ್ಚರಿಕೆ. ಧನು ರಾಶಿಯವರು ಈ ಒಂದು ವಿಷಯದಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಭಾವನಾತ್ಮಕ ನಿರ್ಧಾರ ಬೇಡ. ಪ್ರೇಮ ಸಂಬಂಧಗಳಲ್ಲಿರುವವರು ಅಥವಾ ಹೊಸದಾಗಿ ಸಂಬಂಧಕ್ಕೆ ಕಾಲಿಡುತ್ತಿರುವವರು ಅತಿಯಾದ ಭಾವುಕರಾಗಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ವಿವೇಚನೆ. ಮಂಗಳನ ಪ್ರಭಾವದಿಂದಾಗಿ ಸಣ್ಣ ವಿಷಯಕ್ಕೂ ವಾದಗಳು ಬೆಳೆಯಬಹುದು. ಸಂಗಾತಿಯ ಮೇಲೆ ಅಧಿಕಾರ ಚಲಾಯಿಸುವ ಬದಲು ಅವರ ಮಾತನ್ನು ಕೇಳಿಸಿಕೊಳ್ಳಿ. ಸಲಹೆ. ಮದುವೆಯಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕೇವಲ ಮನಸ್ಸಿನ ಮಾತು ಕೇಳದೆ ಪ್ರಾಯೋಗಿಕವಾಗಿ ಯೋಚಿಸಿ. 4. ವಿಶೇಷ ಪರಿಹಾರಗಳು. ಧನು ರಾಶಿಯವರಿಗೆ ಮಂಗಳನ ಈ ಸಂಚಾರವು ಪೂರ್ಣ ಶುಭ ಫಲ ನೀಡಲು ಈ ಸರಳ ಪರಿಹಾರಗಳನ್ನು ಪಾಲಿಸಿ. ದಕ್ಷಿಣಾಮೂರ್ತಿ ಪೂಜೆ. ಗುರುವಾರ ಮತ್ತು ಮಂಗಳವಾರದಂದು ದಕ್ಷಿಣಾಮೂರ್ತಿ ಅಥವಾ ಗುರು ರಾಘವೇಂದ್ರ ಸ್ವಾಮಿಯ ಸ್ತೋತ್ರಗಳನ್ನು ಪಠಿಸಿ. ಹಳದಿ ಬಣ್ಣದ ಬಳಕೆ. ಈ ಅವಧಿಯಲ್ಲಿ ಹಳದಿ ಬಣ್ಣದ ಹೂವು ಅಥವಾ ಬಟ್ಟೆಯನ್ನು ಬಳಸುವುದು ಶುಭದಾಯಕ. ದಾನ. ಬಡ ಮಕ್ಕಳಿಗೆ ಪುಸ್ತಕ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಿ. ಮಂತ್ರ. ಓಂ ಬ್ರಂ ಬೃಹಸ್ಪತಯೇ ನಮಃ ಮತ್ತು ಓಂ ಅಂಗಾರಕಾಯ ನಮಃ ಮಂತ್ರಗಳನ್ನು ಜಪಿಸಿ. ಧನುರಾಶಿಯವರೇ, ಹೊಸ ಅವಕಾಶಗಳು ನಿಮ್ಮ ಬಾಗಿಲು ಬಡಿಯುತ್ತಿವೆ. ಆದರೆ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಜಯ ನಿಮ್ಮದಾಗಲಿದೆ. ಸಾಮಾನ್ಯ ಪರಿಹಾರಗಳು ಮತ್ತು ಸೂಚನೆಗಳು. 1. ಮಂಗಳನ ಅನುಗ್ರಹಕ್ಕಾಗಿ ಪುಷ್ಪಾರ್ಚನೆ. ಮಂಗಳ ಗ್ರಹಕ್ಕೆ ಕೆಂಪು ಬಣ್ಣವೆಂದರೆ ಬಹಳ ಪ್ರೀತಿ. ಮಂಗಳವಾರದ ದಿನದಂದು ಕೆಂಪು ಗುಲಾಬಿ ಅಥವಾ ಕೆಂಪು ದಾಸವಾಳದ ಹೂವುಗಳಿಂದ ಮಂಗಳನಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಸಲ್ಲಿಸಿ. ಇದು ನಿಮ್ಮ ಜಾತಕದಲ್ಲಿರುವ ಮಂಗಳ ದೋಷವನ್ನು ಕಡಿಮೆ ಮಾಡಿ ಧೈರ್ಯವನ್ನು ತುಂಬುತ್ತದೆ. 2. ಮಂತ್ರ ಶಕ್ತಿ. ಓಂ ಅಂಗಾರಕಾಯ ನಮಃ ಶಬ್ದಕ್ಕೆ ಬಹಳ ಶಕ್ತಿ ಇದೆ. ಈ 18 ದಿನಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ 21 ಅಥವಾ 108 ಬಾರಿ ಓಂ ಅಂಗಾರಕಾಯ ನಮಃ ಮಂತ್ರವನ್ನು ಜಪಿಸಿ. ಈ ಮಂತ್ರವು ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ಮತ್ತು ಕಾರ್ಯಗಳಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸುತ್ತದೆ. 3. ದಾನದ ಮಹತ್ವ. ಶನಿ ಮತ್ತು ಮಂಗಳನ ಪ್ರೀತಿಗಾಗಿ. ಮಂಗಳನು ಈಗ ಶನಿಯ ನಕ್ಷತ್ರದಲ್ಲಿದ್ದಾನೆ. ಶನಿ ಎಂದರೆ ಕಾಯಕ ಅಥವಾ ಕೆಲಸ ಮಾಡುವವರು. ಆದ್ದರಿಂದ ಈ ಸಮಯದಲ್ಲಿ ಬಡವರಿಗೆ ಅಥವಾ ಶ್ರಮಿಕ ವರ್ಗದವರಿಗೆ ಕೆಂಪು ಬಣ್ಣದ ಸಿಹಿ ತಿಂಡಿಗಳನ್ನು, ಅಂದರೆ ಉದಾಹರಣೆಗೆ ಲಡ್ಡು ಅಥವಾ ಜಿಲೇಬಿ, ದಾನ ಮಾಡಿ. ಫಲ. ಇದು ಶನಿದೇವನ ಕೋಪವನ್ನು ತಣಿಸಿ ಮಂಗಳನ ಶುಭ ಫಲಗಳು ನಿಮಗೆ ಬೇಗ ದೊರೆಯುವಂತೆ ಮಾಡುತ್ತದೆ. ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರ ಈ ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ನೋಡಿದ್ರಲ್ಲ ವೀಕ್ಷಕರೇ, ಗ್ರಹಗಳ ಸೇನಾಧಿಪತಿ ಮಂಗಳನು ಶನಿಯ ನಕ್ಷತ್ರಕ್ಕೆ ಪ್ರವೇಶ ಮಾಡುವುದರಿಂದ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ ಒಲಿಯಲಿದೆ ಎಂದು. ಜ್ಯೋತಿಷ್ಯ ಎನ್ನುವುದು ನಮಗೆ ದಾರಿದೀಪವಿದ್ದಂತೆ. ಆದರೆ ನಮ್ಮ ಸತತ ಪ್ರಯತ್ನ, ಭಕ್ತಿ ಮತ್ತು ನಂಬಿಕೆ ಇದ್ದಾಗ ಮಾತ್ರ ಈ ಗ್ರಹಗತಿಗಳು ನಮಗೆ ಪೂರ್ಣ ಫಲ ನೀಡಲು ಸಾಧ್ಯ. ನಿಮ್ಮ ಜೀವನದಲ್ಲಿ ಏನೇ ಸಂಕಷ್ಟಗಳಿದ್ದರೂ ಈ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿ. ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗಲಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಈ ಒಂದು ಲೈಕ್ ನಮಗೆ ಮತ್ತಷ್ಟು ಉತ್ತಮ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ನಿಮ್ಮ ರಾಶಿ ಯಾವುದು? ಈ ಬದಲಾವಣೆಯಿಂದ ನೀವು ಏನನ್ನು ನಿರೀಕ್ಷಿಸುತ್ತಿದ್ದೀರಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಾವು ಪ್ರತಿಯೊಂದು ಕಮೆಂಟನ್ನು ಓದುತ್ತೇವೆ. ನಿಮ್ಮ ಕುಟುಂಬದವರು ಅಥವಾ
ಸ್ನೇಹಿತರು ಈ 5 ರಾಶಿಗಳಲ್ಲಿ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಲಾಭವಾಗಲಿ. ಇನ್ನು ಇಂತಹ ಹಲವು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮಂಗಳನು ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು. ನಮಸ್ಕಾರ.